ಓಂ ಶಾಂತಿ. ಡೇಟ್ ಆಗಿದೆ 4 ಜುಲೈ 1974. ಅವೇಕ್ ಬಾಪ್ದಾದ ಮಧುಬನ. ಅವೇಕ್ ಮುರಳಿ ಮಹಾವಾಕ್ಯ ಆಗಿದೆ, ಸ್ವಸ್ಥಿತಿ ಕಿ ಶ್ರೇಷ್ಠತಾ ಸೇ, ಸ್ವಸ್ಥಿತಿಯ ಶ್ರೇಷ್ಠತೆಯಿಂದ ವ್ಯರ್ಥ ಸಂಕಲ್ಪೋಂ ಕಿ ಹಲ್ಚಲ್ ಸಮಾಪ್ತ. ವ್ಯರ್ಥ ಸಂಕಲ್ಪಗಳ ಹೊಯ್ದಾಟ ಏನಾಗ್ತದೆ, ಸಮಾಪ್ತಿ ಆಗ್ತದೆ. ಸ್ವಸ್ಥಿತಿ ಅನ್ನೋದೇ ಶ್ರೇಷ್ಠ ಅಂತಾರೆ ಬಾಬಾ. ಶ್ರೇಷ್ಠತೆಯಲ್ಲಿದೆ, ಸ್ವಸ್ಥಿತಿಯಲ್ಲಿರುವುದು ಶ್ರೇಷ್ಠತೆ. ಅದರಿಂದ ವ್ಯರ್ಥ ಸಂಕಲ್ಪಗಳ ಹಲ್ಚಲನ್ನು ಸಮಾಪ್ತಿ ಮಾಡ್ಬೋದು ಅಂತ ಹೇಳ್ತಾರೆ ಬಾಬಾ. मर्यादा पुरुषोत्तम बनाने वाले अपने संपूर्ण निशाने के नज़दीक पहुंचाने वाले. ನಮ್ಮನ್ನು ಬಾಬಾ ಏನು ಮಾಡ್ತಿದ್ದಾರೆ, ಮರ್ಯಾದಾ ಪುರುಷೋತ್ತಮವನ್ನಾಗಿ ಮಾಡ್ತಿದ್ದಾರೆ. ಸಂಪೂರ್ಣ ನಿಶಾನೆ, ಸಂಪೂರ್ಣತೆಯ ಸಂಕೇತ ಏನಾಗಿದೆ, ಸಮೀಪ ಬರ್ತಾ ಇದೆ. ಸಂಪೂರ್ಣತೆಯಲ್ಲಿ ನೀವು ಸಮೀಪ ಬರ್ತಿದ್ದೀರಾ. ಯಾರು ಮಾಡ್ತಾರೆ? ನಾವು ಸಂಪೂರ್ಣರನ್ನಾಗಿ ಯಾರು ಮಾಡ್ತಾರೆ? ಬಾಬಾ ಮಾಡ್ತಾರೆ. ವ್ಯರ್ಥ ಸಂಕಲ್ಪೋಂಕಿ ಹಲ್ಚಲ್ ಸಮಾಪ್ಕರ್. ವ್ಯರ್ಥ ಸಂಕಲ್ಪಗಳ ಹೊಯ್ದಾಟವನ್ನು ಸಮಾಪ್ತಿ ಮಾಡಿ ಸಾಮರ್ಥ್ಯವಾನ್ ಬನಾನೆ ವಾಲೆ. ನಮ್ಮನ್ನು ಬಾಬಾ ಏನು ಮಾಡ್ತಾರೆ, ಸಾಮರ್ಥ್ಯವಂತರನ್ನಾಗಿ ಮಾಡ್ತಾರೆ. ಅವ್ರ ಕರ್ಮೋಂಕಿ ಗುಹ್ಯ ಗತಿಕೋ ಜಾನನೆ ವಾಲೆ. ಕರ್ಮದ ಗುಪ್ತ ರಹಸ್ಯವನ್ನು, ಗತಿಯನ್ನು ತಿಳ್ಕೊಳ್ಳುವಂತಹ ಭೋಲೆನಾಥ್ ಶಿವಬಾಬಾ ಹೇಳ್ತಾರೆ. ಭೋಲೆನಾಥ್ ಶಿವಬಾಬಾ ಹೇಳ್ತಾರೆ. ಯಾರು ಹೇಳ್ತಾರೆ ಇದನ್ನು? ಶಿವಬಾಬಾ. ಕ್ಯಾ ಅಪನೆ ಸಂಪೂರ್ಣ ನಿಶಾನೆ ಕೆ ನಜದೀಕ್ ಪಹುಂಚೆ ಹೋ? ಬಾಬಾ ಕೇಳ್ತಾರೆ, ಸಂಪೂರ್ಣತೆಗೆ ಸಮೀಪ ಬಂದಿದ್ದೀರಾ, ತಲುಪಿದ್ದೀರಾ? ಕ್ಯಾ ನಿಶಾನೆ ಪರ್ पहुँचने की निशानियाँ दिखाई देती हैं? ಯಾವ ಸಂಕೇತ ಸಮೀಪ ತಲುಪಿರ್ತಕ್ಕಂಥ ನಿಶಾನಿಗಳು ಕಾಣಿಸ್ತಿದ್ದಾವೇನು? क्या संपूर्ण निशाने के नज़दीक पहुँचने की निशानी का डबल नशा उत्पन्न होता है? ಬಾಬಾ ಕೇಳ್ತಾರೆ, ಸಂಪೂರ್ಣ ನಿಶಾನೆ, ಸಂಪೂರ್ಣ ಸಂಕೇತ, ಸಮೀಪ ಪਹੁಂಚನೆ, ಸಮೀಪ ತಲುಪ್ತಾ ಇದ್ದೀನಿ ಅನ್ನೋ ಸಂಕೇತ, ಇದು ಡಬಲ್ ನಶಾ ಅಂತ ಹೇಳ್ತಾರೆ ಬಾಬಾ. ಇದು ಉತ್ಪನ್ನ ಆಗ್ಲಿಕ್ಕತ್ತದೇನು? ಪೆಹ್ಲಾ ನಶಾ ಹೇ, ಸಂಪೂರ್ಣತೆಯ ಮೊದಲೇ ನಶಾ ಏನು? ನಿಶಾನೆ ಏನು? ಸಂಪೂರ್ಣತೆಯ ನಿಶಾನೆ ಏನು? ಕರ್ಮಾತೀತ್. ಕರ್ಮಾತೀತನೇನು? ಸಂಪೂರ್ಣತೆಯ ಲಕ್ಷಣ ಅದು. ಅರ್ಥಾತ್ ಸರ್ವ ಬಂಧನೋं से ಮುಕ್ತ. ಎಲ್ಲ ಕರ್ಮ ಬಂಧನಗಳಿಂದ ಮುಕ್ತ ಆಗಿದ್ದೀರಾ, ಭಿನ್ನ ಆಗಿದ್ದೀರಾ. ಪ್ರಕೃತಿ ದ್ವಾರ ನಿಮಿತ್ತ ಮಾತ್ರ ಕರ್ಮ ಕರಾನ. ಈ ಪ್ರಕೃತಿ ಅಂದರೆ ಈ ದೇಹದ ಮುಖಾಂತರ ನಿಮಿತ್ತ ಮಾತ್ರವಾಗಿ ನಾನೇನು ಮಾಡಬೇಕು? ಕಾರ್ಯ ಮಾಡಬೇಕು. ಐಸೇ ಕರ್ಮಾತೀತ ಅವಸ್ಥಾ ಕಾ ಅನುಭವ ಹೋಗ. ಇಂತಹ ಕರ್ಮಾತೀತದ ಅವಸ್ಥೆಯ ಅನುಭವ ಆಗ್ತದ. ನ್ಯಾರೆ बनने का पुरुषार्थ बार बार नहीं करना पड़ेगा. ಒಂದ್ಸಲ ಭಿನ್ನ ಆದರೆ ಮುಗೀತು. ಅದನ್ನು ಪದೇ ಪದೇ ಭಿನ್ನ ಆಗ್ತಕ್ಕಂಥ ಪುರುಷಾರ್ಥ ಮಾಡೋದಲ್ಲ. सहज और स्वतः ही अनुभव होगा कि कराने वाला और कराने वाली यह कर्मेंद्रिया स्वयं से है ही अलग. ಬಾಬಾ ಹೇಳ್ತಾರೆ, ಸಹಜ ಇರಬೇಕು, ಸ್ವತಃ ಅನುಭವ ಆಗ್ತದೆ. ಏನು? ಏನಂದರೆ ಕರಾನೆವಾಲ ಅವ್ರ ಕರಾನೆವಾದಿ. ಮಾಡಿಸುವಂಥವ್ರು ಯಾರು? ಕರ್ಮೇಂದ್ರಿಯಗಳು. ಸ್ವಯಂ ಸೇ ಹಿ ಭಿನ್ನ ಹೇ, ಅಲಗ್ ಹೇ ಅಂತ ಹೇಳ್ತಾರೆ ಬಾಬಾ. ನಾನು ಬೇರೆ, ನನ್ನ ಕರ್ಮೇಂದ್ರಿಯಗಳು ಬೇರೆ. ದೂಸರಾ ನಶಾ ಹೇ ವಿಶ್ವ ಕಾ ಮಾಲಿಕ್ ಬನ್ನೆ ಕಾ. ಒಂದು ಕರ್ಮಾತೀತ, ಇನ್ನೊಂದು ವಿಶ್ವದ ಮಾಲೀಕರನ್ನಾಗಿ ಆಗ್ತಕ್ಕಂಥ ಒಂದು ನಶಾ. ಕಿ
ऐसे अनुभव करेंगे जैसे कि स्थूल चोला व वस्त्र तैयार हुआ सामने दिखाई दे रहा है. ಬಾಬಾ ಹೇಳ್ತಾರೆ ಈ ರೀತಿ ಅನುಭವ ಆಗ್ತದೆ. ಸ್ಥೂಲ ಚೋಲ, ಈ ದೇಹ ಅಥವಾ ವಸ್ತ್ರ ತಯಾರಾಯಿತು, सामने दिखाई दे रहा है और निश्चय होगा कि वस्त्र तैयार है, ये देह तैयार ಇದೆ और थोड़े ही समय में उसे धारण करना है. ಬಾಬಾ ಹೇಳ್ತಾರೆ ಐಸೆ ಅನುಭವ ಕರೆಂಗೆ, ಈ ಥರ ಅನುಭವ ಮಾಡ್ತೀರಾ ಯಾವಾಗ ಸಂಪೂರ್ಣತೆಯ ಸಮೀಪ ಬಂದಂಗೆ ಸ್ಥೂಲ್ ಚೋಲ ವಸ್ತ್ರ ತಯಾರ್ ಹುವ, ನಂದು ಮುಂದೆ ಧಾರಣೆ ಮಾಡ್ತಕ್ಕಂಥ ದೇಹ ತಯಾರಾಗಿದೆ ಅಂತ ಅನುಭವ ಮಾಡ್ತೀರಾ. ಸಾಮ್ನೆ ದಿಖಾಯಿ ದೇ ರಹಾ ಹೈ, ಕಾಣಿಸ್ಲಿಕ್ಕತ್ತದೆ ಎದುರಿಗೆ. ಅವ್ರಿಗೆ ನಿಶ್ಚಯ ಆಗ್ತದೆ ಏನು, ವಸ್ತ್ರ ತಯಾರ್ ಹೇ, ಸತ್ಯುಗದಲ್ಲಿ ಹಾಕ್ಕೊಳ್ತಕ್ಕಂಥ ದೇಹ ತಯಾರಾಗಿದೆ ಅಂತ ನಿಮಗೆ ಅನಿಸ್ತದೆ. ಥೋಡೆ ಹಿ ಸಮಯ ಮೇ ಉಸೆ ಧಾರಣ ಕರ್ನಾ ಹೇ, ಈ ನಶೆ ಇದೆಯಾ, ಇನ್ನು ಸ್ವಲ್ಪ ದಿವಸದಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ, ಅಂಥ ಶರೀರವನ್ನು ಧಾರಣೆ ಮಾಡ್ಕೊಳ್ತಾ ಇದ್ದೀನಿ ಅಂತ. ವಹ ಸರ್ವಗುಣ ಸಂಪನ್ನ और सतोप्रधान नया शरीर ಸ್ಪಷ್ಟ ದಿಖಾಯಿ ದೇಗ. ಸಂಪೂರ್ಣತೆಯ ಸಮೀಪ ಬಂದಂಗೆ ಏನಾಗ್ತದಂತಾರೆ ಬಾಬಾ, ಸರ್ವಗುಣ ಸಂಪನ್ನ ಮತ್ತು ಸತೋಪ್ರಧಾನ ಹೊಸ ಶರೀರ ಸ್ಪಷ್ಟ ಕಾಣಿಸ್ತಾ ಹೋಗ್ತದೆ. ಚಲ್ತೆ ಫಿರ್ತೆ ಯಹ ನಶಾ ಅವ್ರ ಖುಷಿ ಹೋಗ್ತಾ ಈ ನಶೆ ಮತ್ತು ಖುಷಿ ಹೆಚ್ಚಾಗ್ತದೆ. ಕಿ ಕಲ್ ಯಹ ಪುರಾಣ ಶರೀರ ಛೋಡ್ ನಯಾ ಶರೀರ ಧಾರಣ ಕರೆಂಗೆ. ಈ ಹೊಸ ಮನೆ ಕಟ್ಟಿಸ್ತಿರ್ತೀವಿ, ಹೊಸ ಮನೆ ಕಟ್ಟಿಸುವಾಗ ಮನೆ ಮುಗಿಲಿಕ್ಕೆ ಸಮೀಪ ಬಂದಂಗೆ ಏನು ನಶೆ ಇರ್ತದೆ, ನಾವು ಆ ಹಳೆ ಮನೆ ಬಿಡ್ತೀವಿ, ಹೊಸ ಮನೆಗೆ ಹೋಗಿರ್ತೀವಿ ಅನ್ನಿಸ್ತಿರ್ತದಿಲ್ಲ. ಅದಕ್ಕೆ ಇಲ್ಲಿನೂ ಕೂಡ ಈಗ ನಾವು ಯಾವ ಮನೆಯಾಗಿದ್ದೀವಿ, ಹಳೆ ಮನೆ. ಹೊಸ ಮನೆಗೆ ಕಟ್ಟಾಕತ್ತೀವಿ, ಹೆಂಗೆ ಕಟ್ಟಾಕತ್ತೀವಿ, ಪುರುಷಾರ್ಥ ಮಾಡ್ತಾ, ತೀವ್ರ ಪುರುಷಾರ್ಥ ಮಾಡ್ತಾ, ಕರ್ಮಾತೀತ ಸಂಪನ್ನ ಆಗ್ತಾ ನಾವು ಸುಂದರವಾದ ಸತೋಪ್ರಧಾನವಾದ ಏನು ಮಾಡ್ತೀವಿ, ವಸ್ತ್ರವನ್ನು ತಯಾರು ಮಾಡ್ತಾ ಇದ್ದೀವಿ. ತಯಾರು ಮಾಡಿ ಆಮೇಲೆ ಏನು ಮಾಡ್ತೀವಿ, ಧಾರಣ. ಇನ್ನು ಸ್ವಲ್ಪ ದಿನದಲ್ಲಿ ನಾನು ಏನು ಮಾಡ್ತಿದ್ದೀನಿ, ಅಂಥ ಒಂದು ಸತೋಪ್ರಧಾನ ದೇಹವನ್ನು ಧಾರಣೆ ಮಾಡ್ತಾ ಇದ್ದೀನಿ. वह सर्वगुण संपन्न सतोप्रधान नया शरीर स्पष्ट दिखाई देगा और चलते फिरते यह नशा और खुशी होगी कि कल यह पुराना शरीर छोड़ नया शरीर धारण करेंगे. जरा सा संकल्प भी उत्पन्न नहीं होगा कि दैवी पद प्राप्त होगा या नहीं. ಒಳಗಡೆ ಇದು ಡೌಟ್ ಇರಬಾರ್ದಂತಾರೆ ಬಾಬಾ. ನಾನು दैवी पद प्राप्ति ಮಾಡ್ಕೊಳ್ತೀನೋ ಅಥವಾ ಇಲ್ವೋ, ದೇವತಾ ಬನೆಂಗೆ ಅಥವಾ ನಹಿ, और ರಾಜಾ ಬನೆಂಗೆ ಯಾ ಪ್ರಜಾ, ಇವೆಲ್ಲ ಬರಬಾರ್ದಂತಾರೆ ಬಾಬಾ. ದೇವತಾ ಆಗ್ತೀನೋ ಅಥವಾ ಇಲ್ವೋ, ರಾಜ ಆಗ್ತೀನೋ ಪ್ರಜಾ ಆಗ್ತೀನೋ, ऐसे संशय का संकल्प भी उत्पन्न नहीं होगा. ಇಂಥ ಸಂಶಯ ಸಂಕಲ್ಪಗಳು ಬರಕೂಡ್ದು. क्योंकि सामने स्पष्ट दिखाई दे रहा है कि आज हम यहाँ हैं और कल ಯಹ ಹೋಂಗೆ. ಹೋಗ್ತಾ ನಿಮಗೆ ಸ್ಪಷ್ಟ ಆಗ್ತದೆ, ಮುಂದೆ ನಾನು ಹಿಂಗಾಗ್ತಿದ್ದೀನಿ, ಈಗ ಹಿಂಗಿದ್ದೀನಿ, ಮುಂದೆ ನಾನು ಹಿಂಗಾಗ್ತೀನಿ. ಜ್ಞಾನಕ್ಕೆ ತೀಸರೇ ನೇತ್ರ ಎದಕ್ಕೆ ಕೊಟ್ಟಿದ್ದಾನೆ ಬಾಬಾ ಮೂರನೇ ಕಣ್ಣು? ಎದಕ್ಕೆ ಕೊಟ್ಟಿದ್ದಾನೆ ಬಾಬಾ ಮೂರನೇ ಕಣ್ಣು? ಭವಿಷ್ಯವನ್ನು ನೋಡು, ಭೂತವನ್ನು ನೋಡು. ಭೂತದಲ್ಲಿನೂ ಏನಿದ್ದೆ ನಾನು, ದೇವಿ ದೇವತಾನೇ ಇದ್ದೆ. ಭವಿಷ್ಯತ್ತಿನಲ್ಲಿ ಏನಿದ್ದೀನಿ, ಮತ್ತೆ ದೇವತಾ ಇದ್ದೀನಿ. ಇನ್ನು ಇಷ್ಟು ಸಮಯಕ್ಕಾಗಿ ಇದ್ರದ್ದು ಬಗ್ಗೆ ಯಾಕೆ ಚಿಂತೆ ಮಾಡಬೇಕು ನಾನು? ಅಲ್ಲ, ಹಿಂದೋದೇ ಇದ್ದೆ, ಮುಂದೋದೇ ಆಗ್ತೀನಿ. ಈ ಸ್ಪಷ್ಟತೆ ಬೇಕು. ಸ್ಪಷ್ಟ ದಿಖಾಯಿ ದೇ ರಹಾ ಹೈ ಕಿ ಆಜ್ ಹಮ್ ಯಹ ಹೈ ಔರ್ ಕಲ್ ಯಹ ಹೋಂಗೆ. ಈ ಮೂರನೇ ಕಣ್ಣನ್ನು ಮುಖಾಂತರ ಯೋಗಯುಕ್ತ ಅರ್ಥಾತ್ ಸದಾಯೋಗಿ होने के कारण ಬುದ್ಧಿ ಕಿ ಲೈನ್ ಕ್ಲಿಯರ್. ಇಷ್ಟೇ ಇರಬೇಕು ನಾನು ಕ್ಲಿಯರ್. ಹಿಂದಂಗಿದ್ದೆ ಮುಂದಂಗಾಗ್ತೀನಿ, ಹಿಂದಂಗಿದ್ದೆ ಮುಂದಂಗಾಗ್ತೀನಿ. ಈ ಬುದ್ಧಿ ಲೈನ್ ಏನಾಗಿರಬೇಕು, ಕ್ಲಿಯರ್ ಆಗಬೇಕು, ಸ್ಪಷ್ಟ ಇರಬೇಕು ಅಂತಾರೆ ಬಾಬಾ. ಅರ್ಥಾತ್
स्पष्ट होने के कारण निश्चय बुद्धि विजयಂತಿ के आधार से ಬುದ್ಧಿ ಎಲ್ಲ ಇನ್ನು ಕ್ಲಿಯರ್ ಆಯಿತು ಅಂತಂದರೆ ನಿಶ್ಚಯ ಬುದ್ಧಿ ಇರ್ತದೆ. ನಿಶ್ಚಯ ಬುದ್ಧಿ ಇತ್ತು ಅಂತಂದರೆ ವಿಜಯಂತಿ. ಇದರ ಆಧಾರದಿಂದ ಅನುಭವ ಹೋಗಾ ಕಿ ಅನೇಕ ಬಾರ್ ಯಹ ಚೋಲಾ ಧಾರಣ ಕಿಯಾ ಹೈ. ನಾನು ಒಂದೇ ಸಲ ಧಾರಣೆ ಮಾಡಿಕೊಂಡಿಲ್ಲ ದೇವಿ ದೇವತೆಗಳ ದೇಹವನ್ನು, ಕಲ್ಪಕಲ್ಪದಲ್ಲಿ ಅನೇಕ ಬಾರಿ ನಾನು ಧಾರಣೆ ಮಾಡ್ಕೊಂಡಿದ್ದೀನಿ. ಅವ್ರ ಅಬ್ ಭೀ ಕರ್ನಾ ಹಿ ಹೈ. ಹಿಂದೇನು ಮಾಡಿದ್ನೋ ಈಗ ಅದೇ ಮಾಡ್ತಾ ಇದ್ದೀನಿ. ಹೊಸದೇನಾರು ಮಾಡ್ತಾ ಇದ್ದೀವೇನೋ ಇಲ್ಲ. ಐಸಾ ಅಟಲ್ ವಿಶ್ವಾಸ ಹೋಗಾ ಅವ್ರ ಸ್ಪಷ್ಟ ಸಾಕ್ಷಾತ್ಕಾರ ಹೋಗಾ. ಇಷ್ಟು ಅಟಲ್ ವಿಶ್ವಾಸ ಇದ್ದರೆ ನಮಗೆ ಸ್ಪಷ್ಟ ಸಾಕ್ಷಾತ್ಕಾರ ಆಗ್ತದೆ. ಯಹ ಬನೆಂಗೆ ಅಥವಾ ನಹಿ ಬನೆಂಗೆ, ಯಹ ಹಲ್ಚಲ್ ಜಬ್ ತಕ್ ಬುದ್ಧಿ ಮೇ ಹೈ ತಬ್ ತಕ್ ಹಿ ಸ್ಥಿತಿ ಮೇ ಭೀ ಹಲ್ಚಲ್ ಹೋಗಾ. ಹೊಯ್ದಾಟ ಬೇಡ ಅಂತಾರೆ ಬಾಬಾ. ಭಲೆ ಸದ್ಯಕ್ಕೆ ಹಾಗೆ ಹಿಂಗೆ ಐತಿ, ಹೆಚ್ಚು ಕಮ್ಮಿ ಆಗ್ತದೆ. ಅದ್ರ ಮುಂದೆ ನಾನೇನಾಗೋದಿದ್ದೀನಿ, ದೇವಿನೇ ಆಗೋನಿ. ಅದನ್ನು ಬಿಟ್ಟರೆ ನಾ ಬೇರೆ ಯಾರನ್ನಾಗೋದಿಲ್ಲ. ಬುದ್ಧಿನಲ್ಲಿ ಇದೆಲ್ಲ ಬೇಡ ಅಂತಾರೆ ಬಾಬಾ. जितना जितना स्वस्थिति श्रेष्ठ स्थिति ज्ञान स्वरूप व आत्मा के सर्व गुणों से संपन्न स्थिति अचल अडोल निरंतर और एक रस होती जाएगी तो उतने ही संकल्पों की हलचल समाप्त होती जाएगी. ಬಾಬಾ ಹೇಳ್ತಾರೆ, ಎಷ್ಟೆಷ್ಟು ಸ್ವಸ್ಥಿತಿನಲ್ಲಿ ಶ್ರೇಷ್ಠ ಸ್ಥಿತಿನಲ್ಲಿ ಜ್ಞಾನ ಸ್ವರೂಪ ಅಥವಾ ಆತ್ಮನ ಸರ್ವಗುಣಗಳಿಂದ ಸಂಪನ್ನ ಸ್ಥಿತಿ ಅಚಲ ಅಡೋಲ ನಿರಂತರ ಮತ್ತು ಏಕರಸ್ ಇರ್ತದೋ ಉತ್ತನೇ ಹಿ ಅಷ್ಟಷ್ಟೇ ಸಂಕಲ್ಪಗಳು ಮತ್ತು ಹಲ್ಚಲ್ ಸಮಾಪ್ತಿ ಆಗಿಬಿಡ್ತದೆ ಅಂತಾರೆ ಬಾಬಾ. ಸಂಕಲ್ಪೋಂಕಿ ಹಲ್ಚಲ್ ಒಳಗಡೆ ಸಂಕಲ್ಪಗಳೇನಿದಾವೆ. ಹಂಗೆ ಮಾಡಿದ್ರೆ ಏನಾಗಿತ್ತು, ಹಿಂಗೆ ಮಾಡಿದ್ರೆ ಏನಾಯ್ತು, ಅಲ್ಲಿ ಹೋದ್ರೆ ಏನಾಗಿತ್ತು, ಇಲ್ಲಿ ಹೋದ್ರೆ ಏನಾಯ್ತು, ಅವ್ರು ಹಂಗಂದ್ರು ಹಿಂಗಂದ್ರು, ಒಳಗಡೆನೇ ಹಲ್ಚಲ್ ಅದಲ್ಲ ನಮ್ಮದು. ಅದಕ್ಕೆ ಹೇಳ್ತಾರೆ ಬಾಬಾ, ಅದು ಸಮಾಪ್ತಿ ಆಗ್ತದೆ ಯಾವಾಗ ಸಮೀಪ ಬರಬೇಕಂದ್ರೆ ಏನು ಹೇಳಿದ್ರು, ಸಂಪನ್ನ ಸ್ಥಿತಿ ಅಚಲ್ ಅಡೋಲ್ ನಿರಂತರ ಮತ್ತು ಏಕರ ಸ್ಥಿತಿ ಇವೆಲ್ಲ ಇದ್ದರೆ ವ್ಯರ್ಥ ಸಂಕಲ್ಪಗಳು ಅಥವಾ ಸಂಕಲ್ಪಗಳ ಹಲ್ಚಲ್ದಲ್ಲಿ ಬರೋದಿಲ್ಲ. ಅದೆಲ್ಲ ಏನಾಗ್ಬಿಡ್ತದೆ, ಸಮಾಪ್ತಿ ಆಗ್ತದೆ. जैसे साकार में माता पिता को देखा कि दोनों के ही नशे में संकल्प की भी हलचल नहीं थी. ಹೆಂಗಿದ್ರು ಮಾ ಬಾಪ್ ಬ್ರಹ್ಮ ಬಾಬಾ ಮೊಮ್ಮ ಏನಿದ್ರು ಎಂದರ ಹಲ್ಚಲ್ನಲ್ಲಿ ಬರ್ತಿದ್ರ. ಹುಚ್ಚದೀವಿ ನಾವು ಅಂತ. ಹಲ್ಚಲ್ನಲ್ಲಿ ಬರ್ತಿದ್ದೀವಿ ಅಂದರೆ ನಾವು ಹುಚ್ಚರು. ಡ್ರಾಮಾ ಫಿಕ್ಸ್ ಅದಲ್ಲ, ಇದನ್ನ ಯಾಕೆ ನಾವು ತಲೆ ಹಾಕ್ಕೊಳ್ಳಲ್ಲ. ಬರೀ ಹಂಗಾಯ್ತು ಹಿಂಗಾಯ್ತು ಅಂತ ವಿಚಾರ ಮಾಡ್ತದೆ ಮನಸ್ಸು ಎಲ್ಲರದು, ಒಬ್ಬರದೇ ಅಲ್ಲ. ಅಂದರೆ ನಮಗೆಲ್ಲರಿಗೂ ಏನಾಗಿಲ್ಲ, ಜ್ಞಾನ ಸ್ಪಷ್ಟ ಆಗಿಲ್ಲ ಅಂತ ಅರ್ಥ. ಹಲ್ಚಲ್ನಲ್ಲಿ ಬರ್ತೀವಿ ಅರ್ಥ, ಡ್ರಾಮಾ ಜ್ಞಾನ ನಮಗಿನ್ನೂ ಸ್ಪಷ್ಟತೆ ಇಲ್ಲ. ಬಾಬಾ ಇಡ್ತಾರೆ ನಿಶಾನಿಕಿ, ಬಾಬಾ ಇಡ್ತಾರೆ ಸಂಪೂರ್ಣ ಅಚಲ್ और अटल निश्चय था इतो कि यह तो बना हुआ ही है. ನಾನು ದೇವಿ ದೇವತೆ ಆಗಬೇಕಂತ ಆಗಿಬಿಟ್ಟೈತಿ, ಫಿಕ್ಸ್ ಅದ, ನನ್ನ ಭವಿಷ್ಯ ಫಿಕ್ಸ್ ಅದ. ಅಥವಾ ಯಹ ತೋ ನಿಶ್ಚಿತ್ ಹೇ, ನಿಶ್ಚಿತ್ ಹಿ ಹೇ, ಅದು ಮಾಡಲ್ಪಟ್ಟಿದೆ, ಅದು ಆಗೋದು ನಿಶ್ಚಿತ ಇದೆ. ತೋ ನಶೆ ಕಿ ನಿಶಾನಿ ಅಟಲ್ ನಿಶ್ಚಯ. ನಶೆಯ ನಿಶಾನೆ ಯಾವುದಾಗಿದೆ, ಅಟಲ್ ನಿಶ್ಚಯ ಇರಬೇಕು. ಅವ್ರು ನಿಶ್ಚಿಂತ ಅನುಭವ ಹೋಗಿ ಯಾವಾಗಲೂ ಏನಿರ್ಬೇಕು, ನಾನು ನಿಶ್ಚಿಂತಿ. ಆಗ್ತದೆ, ಎಲ್ಲ ಆಗ್ತದೆ. ನಿಶಾನೆ ಕಿ ನಿಶಾನಿ ನಶಾ और नशे की निशानी निश्चय. ಬಾಬಾ ಹೇಳ್ತಾರೆ ಸಂಪೂರ್ಣ ನಿಶಾನೆಯ ನಿಶಾನೆ, ನಿಶಾನೆ ಕಿ ನಿಶಾನೆ ಪದಗಳು ಹೆಂಗೆ ಬಳಕೆ ಮಾಡ್ತಾರೆ ನೋಡಿ ಬಾಬಾ. ಸಂಪೂರ್ಣ ನಿಶಾನೆಯ ನಿಶಾನಿ ನಶಾ. ನಶೆ ಇರ್ಬೇಕು ನಮಗೆ. ಏನು ನಶಾ? ನಾನು ದೇವಿ ದೇವತೆ ಆಗ್ತೀನಿ, ನಾನು ದೇವಿ ದೇವತೆ ಆಗ್ತೀನಿ. ಅವ್ರ ನಶೆ ಕಿ ನಿಶಾನಿ, ನಿಶಾನೆ ಕಿ ನಶಾ, ನಶೆ ಕಿ ನಿಶಾನಿ.
नशे की निशानी याವುದು निश्चय और नशे की निशानी निश्चय और निश्चिंत. ನಾನು ನಿಶ್ಚಿಂತದೀನಿ. ನಿಶ್ಚಿಂತ ಯಾಕಿದ್ದೀನಿ? ನನಗೆ ನಶೆ ಇದೆ. ಎದರ ನಶ? ನಾನು ದೇವಿ ದೇವತೆ ಆಗೇ ಆಗ್ತೀನಿ ಅಂತ ನಿಶ್ಚಯ ಇದೆ. ಎಲ್ಲಿ ನಿಶ್ಚಯ ಇರ್ತದೋ ಅಲ್ಲಿ ನಿಶ್ಚಿಂತತೆ ಇರ್ತದೆ. ಯಾವಾಗ ನಿಶ್ಚಿಂತತೆ ಇರ್ತದೋ ಅಲ್ಲಿ ವಿಜಯ. साथ साथ माया के किसी भी प्रकार का वार होने से, ಜೊತೆ ಜೊತೆಗೆ ಮಾಯೆ ಯಾವುದೇ ಪ್ರಕಾರದ ಯುದ್ಧದಿಂದ ಅವ್ರ ಹಾರ್ ಖಾನೆ ಸೆ ಭೀ, ಸೋಲ್ ತಿನ್ನೋದ್ರಿಂದನೂ ನಿಶ್ಚಿಂತ ಆಗಿಬಿಡ್ತೀವಂತ. ನಾ ಮಾಲೂಮ್ ಮಾಯಾ ಹಾರ್ ನಹಿ ಖಿಲಾವೆ ವಿಜಯಿ ಬನೆಂಗೆ ಯಾ ನಹಿ, ಇಸ್ ಕಮ್ಜೋರ್ ಸಂಕಲ್ಪ ಸೆ ಭೀ ನಿಶ್ಚಿಂತ. ಮಾಯ ಬರ್ತದೆ, ಸೋತ್ರೆ ಹೆಂಗೆ? ಸೋತ್ವಿ. ನಿಶ್ಚಿಂತ ಇದ್ರೆ ಸೋಲುವುದೇ ಇಲ್ಲ, ಅಟಲಿದ್ರೆ ಸೋಲುವುದೇ ಇಲ್ಲ. ಅದಕ್ಕೆ ಹೇಳ್ತಾರೆ ಬಾಬಾ, ಮಾಯೆ ನಾ ಮಾಲೂಮ್ ಗೊತ್ತಿಲ್ಲ, ಮಾಯಾ ಹಾರ್ ನಹಿ ಖಿಲಾವೆ, ಮಾಯಾ ನಮ್ಗೆ ಸೋಲಿಸಬಾರ್ದು, ವಿಜಯ್ ಬನೆಂಗೆ ಗೆದಿತೀವಿ ಯಾ ನಹಿ ಇಲ್ಲವೋ, ಇಸ್ ಕಮ್ಜೋರ್ ಸಂಕಲ್ಪ ಸೆ ಭೀ, ಈ ಕಮ್ಜೋರಿಂದನೂ ಕೂಡ ನಿಶ್ಚಿಂತ. ಯಾಕೆ ಬಾಬಾ ಏನು ಹೇಳಿದ್ದಾರೆ? ನಮ್ಮದು ಸದಾ ಏನಿದೆ? ವಿಜಯಿನೇ ಅದು. ಅದಕ್ಕೆ ನಿಶ್ಚಿಂತಾಗಿ. ಕ್ಯೋಂಕಿ ಸಾಮನೆ ದಿಖಾಯಿ ದೇ ರಹಾ ಹೈ, ಕ್ಯಾ ಐಸಾ ಅನುಭವ ಹೋತಾ ಹೈ? कमजोर संकल्पों की चिंता में कि माया आ नहीं जावे, कमजोर हो ना जाऊं और मुझे सफलता मिलेगी अथवा नहीं, क्या इस भय के भूत के वश अपना समय और शक्तियाँ व्यर्थ तो नहीं गंवाते हो? ಏನೇ ಒಂದು ಫಂಕ್ಷನ್, ಈಗ ಹೆಂಗೆ ಫಂಕ್ಷನ್ ಮಾಡಾಕತ್ತೀವಿ, ಚಲೋ ಆಗೇ ಆಗ್ತದಂತ ಮಾಡಾಕತ್ತೀವಿ. ಯಾರ್ದಾರ ಒಳಗೆ ಭಯ ಅದ, ಏನಾದರೂ ಅದು ಏನಾಗ್ತದೆ, ಫಂಕ್ಷನ್ ಚಲೋನೇ ಆಗ್ತದೆ. ಇಷ್ಟು ದಿವಸ ಆಯ್ತು ಮಾಡ್ಲಿಕ್ಕತ್ತೀವಿ ಫಂಕ್ಷನ್, ಒಂದು ಚಲೋ ಆಗ್ಲಾರ ಫಂಕ್ಷನ್ ಅದಾವು. ಒಂದೇ ತಾಸಲ್ಲೇ ಬಡ 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 ಫಂಕ್ಷನ್ ಮಾಡಿದ್ರೂ ಸಕ್ಸಸ್ ಆಗಿದ್ದಾವೆ, ಎಲ್ಲ ಸಕ್ಸಸ್ ಆಗಿದ್ದಾವೆ. ಇದ್ರ ಹಿಂದೆ ಯಾರಿದ್ದಾರೆ? ಬಾಬಾ ಇದ್ದಾರೆ ಅಂತಂದ್ರೆ ಹೆಂಗಾಗ್ತದೆ? ಸಕ್ಸಸ್ ಆಗೇ ಆಗ್ತದೆ. ನಮ್ಮಿಂದ ಯಾರು? ಮತ್ತು ಸಕ್ಸಸ್ ಆಗಲ್ಲ ನಾವು. ಅದನ್ನು ಹೇಳ್ತಾರೆ ಬಾಬಾ, ಸಫಲತಾ ಮಿಲೇಗಿ ಅಥವಾ ನಹಿ, ಕ್ಯಾ ಇಸ್ ಭಯಕ್ಕೆ ಭೂತ್, ಭಯ ಅನ್ನೋದು ಏನಂತೆ? ಭೂತ ಅಂತ ಹೇಳ್ತಾರೆ ಬಾಬಾ. ಈ ಭೂತ ಇತ್ತು ಅಂತಂದರೆ ಸಮಯ ವ್ಯರ್ಥ ಆಗುತ್ತೆ, ಶಕ್ತಿ ವ್ಯರ್ಥ ಆಗ್ತದೆ, ಎಲ್ಲ ಹಾಳಾಗ್ಬಿಡ್ತದೆ. ऐसा कमजोर संकल्प करना अर्थात स्वयं में संशय का संकल्प रखने से भी कभी भी संपूर्ण नहीं बन सकेंगे. ಇಂಥ ಒಂದು ಕಮ್ಜೋರ್ ಸಂಕಲ್ಪ ಒಳಗಡೆ ಇಟ್ಕೊಂಡ್ರೆ ಸ್ವಯಂನಲ್ಲಿ ಸಂಶಯ ಬರ್ತದೆ ಮತ್ತು ಸಂಕಲ್ಪ ಇಡೋದ್ರಿಂದ ಸಂಪೂರ್ಣ ಆಗೋದಿಲ್ಲ. यह संकल्प करना अर्थात कमजोरियों के रूप में एक भूत के साथ और माया के भूतों का आह्वान करते हो अथवा बुद्धि में स्थान देते हो, व एक के साथ अनेकों को निमंत्रण देते हो. ಒಂದು ಭಯ ಹೋಗ್ತು ಅಂದರೆ ಏನು ಮಾಡ್ದಂಗೆ ಅಂತ ಹೇಳ್ತಾರೆ ಬಾಬಾ, ಕಮ್ಜೋರಿಗಳ ರೂಪದಲ್ಲಿ ಭೂತದ ಜೊತೆಗೆ ಮಾಯೆಯ ಇನ್ನೂ ಅನೇಕ ಭೂತಗಳೇನಿದಾವಲ್ಲ ಅವ್ರಿಗೆ ಈಗ ಕರಿತೀವಲ್ಲ ಫಂಕ್ಷನ್ಗೆ ಎಲ್ಲರಿಗೂ ನೀ ಬಾ ನೀ ಬಾ ನೀ ಬಾ ಅಂತೇಳಿ. ಹಾಗೆ ಒಳಗೆ ಭಯ ಹೋಗ್ತು ಅಂತಂದರೆ ಎಲ್ಲ ಭೂತಗಳಿಗೆ ನಾವೇ ಏನು ಮಾಡ್ತೀವಿ ಅಂತ ಆಮಂತ್ರಣ ಕೊಡ್ತೀವಿ ಅಂತ ಹೇಳ್ತಾರೆ ಬಾಬಾ. ಲೋಭ ಬಾ, ಮೋಹ ಬಾ, ನೀನು ಬಾ ನೀನು ಬಾ ಅಂಥೇಳಿ ಕರಿತೀವಿ ಅಂತ ಹೇಳ್ತಾರೆ ಬಾಬಾ. बाबा ಹೇಳ್ತಾರೆ, इसलिए इस भय के भूत को भी जब तक बुद्धि से नहीं निकाला तब तक इस भूत के साथ पाप की याद बुद्धि में कैसे रह सकती है. ಭಯದ ಭೂತ ಒಳಗೆ ಬಂತು ಅಂದರೆ ಬಾಬಾ ನೆನಪು ಬರೋದಿಲ್ಲ. बाप की याद और भूत यह दोनों इकट्ठे निवास नहीं कर सकते. ಭೂತ ರಾಮ ಮತ್ತು
ಕಾಮ. ಇಬ್ಬರು ಒಂದೇ ಕಡೆ ಇರಲಿಕ್ಕಾಗೋದಿಲ್ಲ, ಒಬ್ಬರನ್ನ ಇಟ್ಕೋಬೇಕಾಗ್ತದೆ. ಬಾಬಾ ಹೇಳ್ತಾರೆ, ಭೂತ ಇದ್ದರೆ ಬಾಬಾ ನೆನಪು ಮಾಡೋಕ್ಕಾಗೋದಿಲ್ಲ, ಇಬ್ಬರು ಒಟ್ಟಿಗೆ ಇರೋಕ್ಕಾಗೋದಿಲ್ಲ. इसलिए कहावत भी है, निश्चय बुद्धि विजयंती. यह निश्चय व स्मृति रखो और समर्थी रखो कि अनेक बार बाप के बने हैं. ಈ ನಿಶ್ಚಯ ಸ್ಮೃತಿನಲ್ಲಿ ಇಟ್ಕೊಳ್ಳಿ, ಸಮರ್ಥಿಯನ್ನು ಇಟ್ಕೊಳ್ಳಿ. ಕಲ್ಪಕ್ಕೂ ನಾನು ಭಗವಂತನ ಮಗು ಆಗೇ ಆಗಿದ್ದೀನಿ, ಮಾಯಾಜೀತ್ ಆಗಿದ್ದೀನಿ. ತೋ ಬನನಾ ಕ್ಯಾ ಮುಷ್ಕಿಲ್ ಹೈ, ಇನ್ನೇನು ಕಠಿಣ ಅದ? ಕಲ್ಪಕ್ಕೂ ನಾನೇ ವಿಜಯಿ ಆಗಿದ್ದೀನಿ ಅಂದರೆ ಏನು ಕಠಿಣ? ಕ್ಯಾ ಸ್ಮೃತಿ ಸ್ಪಷ್ಟ ನಹಿ ಹೈ कि मुझ श्रेष्ठ आत्मा ने विजयी बनने का पाठ अनेक बार बजाया है. ಈ ಸ್ಮೃತಿ ಸ್ಪಷ್ಟ ಇಲ್ಲೇನು? ಕಲ್ಪಕ್ಕೂ ನಾನು ಬಹಳಷ್ಟು ಸಾರಿ ಏನಾಗಿದ್ದೀನಿ, ವಿಜಯ ಆಗ್ತಕ್ಕಂಥ ಪಾತ್ರವನ್ನು ಬಹಳಷ್ಟು ಸಾರಿ ನಾನು ಮಾಡಿದ್ದೀನಿ. अगर स्पष्ट स्मृति नहीं है तो इससे सिद्ध है कि बाप के आगे स्वयं को स्पष्ट नहीं किया है. ಒಂದು ವೇಳೆ ಸ್ಪಷ್ಟ ಸ್ಮೃತಿನಲ್ಲಿ ಇಲ್ಲ ಅಂತಂದರೆ ಇದರಿಂದ ಸಿದ್ಧ ಆಗ್ತದೆ, ಬಾಬಾರ ಎದುರುಗಡೆ ಸ್ವಯಂ ನೀವು ಸ್ಪಷ್ಟ ಆಗಿಲ್ಲ. किसी भी कारण से बाप के आगे कुछ छिपाया है. ಬಾಬಾನ ಎದುರುಗಡೆ ಏನೋ ನೀವೇನು ಮಾಡ್ತಿದ್ದೀರಾ, ಮುಚ್ಚಿಟ್ಟಿದ್ದೀರಾ. तो यह भय का भूत इस कारण से ही छिपा हुआ है. ಏನೋ ಮುಚ್ಚಿಟ್ಟಿದ್ದೀರಾ, ಆ ಭಯದಿಂದ ನಿಮಗೆ ಏನಾಗ್ತಿದೆ, ಹೆದರಿಕೆ ಬರ್ತಾ ಇದೆ. जो हूँ और जैसा हूँ वैसा ही बाप का हूँ. ನಾ ಹೆಂಗೆ ಹಾಕಿರೋಲ್ಲ, ನಾ ಏನು ಹಾಕಿರೋಲ್ಲ, ನಾ ಹೆಂಗಿದ್ದೀನೋ ಹಾಗೆ ನಾ ಯಾರ ಮಗು ಇದ್ದೀನಿ, ಬಾಬಾನ ಮಗು ಇದ್ದೀನಿ. इस निश्चय में कमी के कारण, ಈ ನಿಶ್ಚಯದ ಕಡಿಮೆ ಇರುವ ಕಾರಣ, यह भी निश्चय नहीं कि मैं अनेक बार बना हूँ. ನಮ್ಮ ಮೇಲೆ ನಮಗೆ ನಿಶ್ಚಯ ಇಲ್ಲ. ಬಾಬಾ ಹೇಳ್ತಾರೆ, ಮಕ್ಕಳೇ ನೀವೇ ದೇವಿ ದೇವತೆಗಳಾಗಿ ಆಗಿದ್ರಿ ಹಿಂದೆ, ಮುಂದೆ ನೀವೇ ಆಗ್ತೀರಿ ಅಂತ ದಿನ ಕಟ್ಟಿತಾರೆ. ಆದರೆ ನನಗೆ ನನ್ನ ಮೇಲೆ ಬಾಬಾ ಗೊತ್ತದೆ ನಾನು ಏನಂದಿದ್ದೀನಿ ಅಂತ, ನನಗೆ ಗೊತ್ತಿಲ್ಲ. ಅದಕ್ಕೆ ಹೇಳ್ತಾರೆ ಬಾಬಾ, ನಿಶ್ಚಯ ನಹಿ ಕಿ मैं अनेक बार बना हूँ तो पहले यह चेक करो कि स्वयं को बाप के आगे स्पष्ट किया है. ಬಾಬಾ ಹೇಳ್ತಾರೆ, ಚೆಕ್ ಮಾಡಿಕೊಡ್ರಿ, ನಾ ಏನೇನಿದ್ದೀನಿ ಒಳಗಡೆ ಅನ್ನೋದು ಎಲ್ಲ ಬಾಬಾನ ಮುಂದೆ ಇಟ್ಬಿಡಬೇಕು. ಒಳಗಡೆ ಏನೇನೋ ಇರ್ತಾವೆ, ಬಾಬಾನ ಎಲ್ಲ ಸ್ವಚ್ಛದೀನಿ ಅಂತ ಹೇಳೋದಲ್ಲ. ಬಾಬಾನ ಮುಂದೆ ಎಲ್ಲ ಇಟ್ಟು ಸ್ಪಷ್ಟ ಹೇಳ್ರಿ ಅಂತಾರೆ ಬಾಬಾ. अथवा अपने को और बाप को खुश करते हो कि बाप तो जानी जाननहार है. बाबा ಹೇಳ್ತಾರೆ, अपने को और बाप को खुश करते हो कि ಏನಂದರೆ ಬಾಬಾ ಜಾನಿ जाननहार है, वह तो सब कुछ जानते ही हैं. ನಾ ಏನು ಹೇಳೋದು, ಬಾಬಾ ನಿನಗೆಲ್ಲ ಗೊತ್ತದಲ್ಲ ಹಿಂಗಂತೆ. क्या बाप यह नहीं जानता कि मैं जानता हूँ. ಬಾಬಾ ಗೊತ್ತಿಲ್ಲೇನು, ನನಗಷ್ಟೇ ಗೊತ್ತದೇನು. विश्व के शिक्षक के भी शिक्षक बनते हो, विश्व के शिक्षक के भी शिक्षक बनते हो. बाप को विस्मृति हुई है क्या जो बाप को स्मृति दिलाते हो. ನಾವೇನಂತೀವ, ಇಡೀ ವಿಶ್ವದ ಶಿಕ್ಷಕರು ಏನಿದ್ದಾರೆ ಅವರೆಲ್ಲ ಶಿಕ್ಷಕರ ಶಿಕ್ಷಕ ನೀ ಅದಿ, ನನ್ನೊಳಗಡೆ ಏನೇನೈತಿ ನಿಂಗೆ ಗೊತ್ತಾಗಂಗಿಲ್ಲೇನು ಅಂತ ನಾವೇ ಉಲ್ಟಾ. ಮತ್ತೇನು ಬಾಬಾ ಏನು ವಿಸ್ಮೃತಿ ಅದಾರ ಬಾಬಾಗೆಲ್ಲ ನೆನಪು ಮಾಡೋಕ್ಕೆ? इसलिए यह एक ईश्वरीय नियम व मर्यादा है कि कोई भी एक मर्यादा का पालन नहीं करते तो वे मर्यादा पुरुषोत्तम नहीं बन सकते. ಅದಕ್ಕೆ ಹೇಳ್ತಾರೆ ಬಾಬಾ, ಆದ್ದರಿಂದ यह एक ಈಶ್ವರೀಯ ನಿಯಮ, ಇದೊಂದು ಈಶ್ವರೀಯ ನಿಯಮ ಅಥವಾ ಮರ್ಯಾದಾ ಅದೇ. ಏನು, कोई भी एक मर्यादा का, ಯಾವುದೇ ಒಂದು ಮರ್ಯಾದೆಯ ಪಾಲನೆ ಮಾಡಲಿಲ್ಲ ಅಂದರೆ तो वे मर्यादा पुरुषोत्तम नहीं बन सकते, ಅವರು ಮರ್ಯಾದಾ ಪುರುಷೋತ್ತಮ ಅಂತ ಆಗೋದಿಲ್ಲ. इसलिए कारण का निवारण करो, ಕಾರಣ ಏನಿದೆ ಅದು ನಿವಾರಣೆ ಮಾಡಿ. बाप के आगे छिपाने से
एक के ऊपर लाख गुना बोझ चढ़े हुए होने के कारण जब तक स्वयं को हल्का नहीं किया है तो सोचो कि एक गलती के पीछे अनेक गलतियां करने से और एक मर्यादा का उल्लंघन होने से अनेक मर्यादाओं का उल्लंघन हो जाने के कारण वह इतना लाख गुना बोझ चढ़ा हुआ होने से चढ़ती कला में कदम कैसे बढ़ा सकते हो और निशाने के समीप कैसे आ सकते हो. ಬಾಬಾ ಕೇಳ್ತಾರೆ, ಏನಾದ್ರು ವಿಘ್ನ ಬಂತು ಅದಕ್ಕೆ ಕಾರಣವನ್ನು ನೋಡಿ ನಿವಾರಣೆ ಮಾಡಬೇಕಾಗ್ತದೆ. ಬಾಬಾರ ಎದುರುಗಡೆ ಯಾವುದನ್ನು ಮುಚ್ಚಿಡಬಾರ್ದು. ಮುಚ್ಚಿಟ್ರೆ ಏನಾಗ್ತದೆ, ಲಾಖ್ ಗುಣ ಭಾರ ನಮ್ಮ ಮೇಲೆ ಕೂತ್ಕೊಳ್ತದೆ. ಅದರ ಕಾರಣವಾಗಿ ನಾವು ಹಗುರಾಗಲಿಕ್ಕೆ ಆಗೋದಿಲ್ಲ. ವಿಚಾರ ಮಾಡಿ, ಒಂದು ತಪ್ಪಿನ ಹಿಂದೆ ಅನೇಕ ತಪ್ಪುಗಳು ಹೆಚ್ಚೆಚ್ಚಾಗ್ತಾ ಹೋಗ್ತವೆ. ಇದರಿಂದ ನಾವು ಮರ್ಯಾದೆಗಳ ಉಲ್ಲಂಘನ ಮಾಡ್ದಂಗೆ ಆಗ್ತದೆ. ಮರ್ಯಾದೆಗಳ ಉಲ್ಲಂಘನ ಆಗೋದ್ರಿಂದ ಏನಾಗ್ತದೆ, ಮತ್ತೆ ಬಹಳಷ್ಟು ಭೋಜ ಹೊತ್ಕೊಂಡು ಕೂಡಬೇಕಾಗ್ತದೆ. ಅದರಿಂದ ಏರುವ ಕಲೆಯಲ್ಲಿ ನಾವೇನು ಮಾಡ್ತೀವಿ, ಮುಂದೆ ಹೋಗೋಕ್ಕಾಗೋದಿಲ್ಲ. ಸಂಪೂರ್ಣತೆಯ ಸಮೀಪತೆ ಬರೋಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ ಬಾಬಾ. लौकिक दुनिया में भी कोई चीज़ छिपाने वाले को कौन सा टाइटल दिया जाता है. ಲೌಕಿಕ ಜೀವನದಲ್ಲಿನೂ ಹೊರಗಡೆನೂ ಕೂಡ, ಹೊರಗಡೆ ಜಗತ್ತಿನಲ್ಲಿ ಏನಾದರೂ ಮುಚ್ಚಿಟ್ಕೊಂಡ್ರೆ ಅವ್ರಿಗೆ ಏನಂತ ಟೈಟಲ್ ಕೊಡ್ತಾರೆ. छोटी सी चीज़ को छिपाने वाले को चोर की लिस्ट में तो गिनेंगे ना. ಅದು ಚಿಕ್ಕದೇ ಇರಲಿ ದೊಡ್ಡದೇ ಇರಲಿ, ಯಾರ್ದೋ ವಸ್ತುವನ್ನು ಮುಚ್ಚಿಟ್ಕೊಂಡ್ರೆ ಏನಾಗ್ತಾನೆ, ಕಳ್ಳ ಅಂತಾರೆ. ನಮಗೂ ಏನಂತಾರೆ ಬಾಬಾ, ತಪ್ಪು ಮಾಡಿದ್ದನ್ನು ಮುಚ್ಚಿಟ್ಕೊಂಡ್ರೆ, जो जब तक कैसे संस्कार है बाप दादा के आगे झूठ बोलना व किसी प्रकार से बात को चला देना. दौड़ बाबा ಹೇಳ್ತಾರೆ, ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗ್ತಾರೆ ಬಾಬಾ. तो मालूम है कि इसका कितना पाप होता है. ಬಾಬಾ ಹೇಳ್ತಾರೆ, ಏನಾದರೂ ಝೂಟ್ ಮಾತಾಡೋದು, ಸುಳ್ಳು ಹೇಳೋದು, ಯಾವುದೇ ಪ್ರಕಾರದ ಮಾತಿನಲ್ಲಿ ನಂದೇ ನಡೀಲಿ ಅಂತ ನಡೆಸೋದು, ಇದೆಲ್ಲ ಏನಂತ ಪಾಪ ಅಂತ ಹೇಳ್ತಾರೆ ಬಾಬಾ. ನಂದೇ ಆಗಬೇಕು ಅಂತ ಹೋಗಂಗಿಲ್ಲ. ऐसे चरित्र बाबा ಹೇಳ್ತಾರೆ, ऐसे अनेक प्रकार के चरित्र बाप के आगे दिखाते हैं. बाबा ತೋರಿಸ್ತಾರಂತಾರೆ ಬಾಬಾ. ऐसे चरित्र दिखाने वाले कभी श्रेष्ठ चरित्रवान नहीं बन सकते. ಬಾಬಾ ಏನು ಹೇಳ್ತಾರೆ, ಇಂಥ ಚರಿತ್ರವನ್ನು ನೀವು ತೋರಿಸಿದರೆ, ಎಂಥ ಚರಿತ್ರ, ಮುಚ್ಚಿಟ್ಕೊಳ್ಳೋದು ವಸ್ತುಗಳು. ಇಲ್ಲಿ ಬಾಬಾ ವಸ್ತುಗಳನ್ನು ಮುಚ್ಚಿಟ್ಕೊಳ್ಳೋದು ಹೇಳಕತ್ತಿಲ್ಲ, ನಮ್ಮ ತಪ್ಪುಗಳನ್ನು ಮುಚ್ಚಿಟ್ಕೊಳ್ತೀವಿ, ಮತ್ತು ಅದನ್ನೇ ಸಮರ್ಥನೆ ಮಾಡ್ಕೊಳ್ತೀವಿ. ನಮಗಾಗೋದಿಲ್ಲ, ನಾವು ಹಿಂಗೆ ಅಂತ ಅಂದರೆ, ಇಂಥ ನೀವು ನಿಮ್ಮ ಚರಿತ್ರವನ್ನು ತೋರಿಸಿದ್ರೆ ಬಾಬಾ ಏನಂತ ಹೇಳ್ತಾರೆ ಬಾಬಾ, ಚರಿತ್ರ ದಿಖಾನೆ ವಾಲೆ ಕಭಿ श्रेष्ठ चरित्रवान नहीं बन सकते. बाप को भोलानाथ समझते हैं ना, इसलिए समझते हैं कि छिप जाएगा और चल जाएगा. ಬಾಬಾ ಏನು ಭೋಲಾದಾರ ಬಿಡು, ನಾವೇನು ಮಾಡಿದ್ರು ನಡೀತದೆ ಅಂಥೇಳಿ ನಾವೇನು ಮಾಡ್ಲಿಕ್ಕತ್ತೀವಿ, ಮುಚ್ಚಿಟ್ಕೊಳ್ತೀವಿ. ಚಲೇಗಾ ಜಾಯೇಗಾ, ಲೇಕಿನ್ ಬಾಪ್ ಕೆ ರೂಪ್ ಮೇ ಭೋಲಾನಾಥ್ ಹೇ. ಹೌದು, ಬಾಪ ರೂಪ ಭೋಲಾನಾಥ್ ಇದ್ದಾರೆ. ಸಾಥ್ ಜೊತೆ ಜೊತೆಗೆ ಹಿಸಾಬ್ ಕಿತಾಬ್ ಚುಕ್ತು ಕರಾನೆ ಕೆ ಸಮಯ ಫಿರ್ ಲಾಫುಲ್ ಭೀ ತೋ ಹೇ. ಲೆಕ್ಕಾಚಾರ ಚುಕ್ತಾ ಮಾಡೋ ಟೈಮ್ದಲ್ಲಿ ಬಾಬಾ ಏನಾಗ್ಬಿಡ್ತಾರೆ, ಧರ್ಮರಾಜ ಆಗ್ತಾರೆ. ಫಿರ್ ಉಸ್ ಸಮಯ ಕ್ಯಾ ಕರೆಂಗೆ, ಅವಾಗೇನು ಮಾಡ್ತೀರಾ? क्या स्वयं को छिपा सकेंगे व बचा सकेंगे? ಅವ ಹೇಳ್ತಾರೆ, ಅವಾಗೇನು ಮಾಡೋದು? अपने अनेक प्रकार के भोज को चेक करो. अमृत ವೇಳೆ से लेकर ನಿಮ್ಮ ಅನೇಕ ಪ್ರಕಾರದ ಭೋಜವನ್ನು ಚೆಕ್ ಮಾಡ್ಕೊಳ್ಳಿ ಅಂತಾರೆ ಬಾಬಾ. अमृत वेले से लेकर जो ईश्वरीय मर्यादाएं बनी हुई हैं और जानते भी हो कि सारे दिन में कितनी मर्यादाएं उल्लंघन की है. ಚೆಕ್ ಮಾಡ್ಕೊಳ್ಳಿ, ಎಷ್ಟು ಮರ್ಯಾದೆಗಳ ಉಲ್ಲಂಘನೆ ನಾನು ಮಾಡಿದ್ದೀನಿ, ಅದನ್ನೆಲ್ಲ ಯಾರ ಮುಂದೆ ಇಡಬೇಕು?
ಬಾಬಾನ ಮುಂದೆ ಇಡಬೇಕು. एक एक मर्यादा के ऊपर प्राप्ति के मार्क्स भी हैं और साथ साथ सिर पर बोझा का भी हिसाब है, और जिन मर्यादाओं को साधारण समझते हो उन्होंने भी उनकी प्राप्ति और उनके बोझ का हिसाब है. ಬಾಬಾ ಹೇಳ್ತಾರೆ, ಒಂದೊಂದು ಮರ್ಯಾದೆಯ ಮೇಲೆ ಪ್ರಾಪ್ತಿಯ ಮಾರ್ಕ್ಸ್ಗಳು ಇದ್ದಾವೆ, ಜೊತೆಗೆ ತಲೆ ಮೇಲೆ ಭೋಜನೂ ಇದೆ, ಲೆಕ್ಕಾಚಾರನೂ ಇದೆ. ಏನು ಮರ್ಯಾದೆಗಳನ್ನು ನೀವು ಏನು ಬಿಡುವಂಥ ಸಾಧಾರಣ ರೀತಿಯಿಂದ ಅಂದ್ಕೊಂಡ್ರೆ ಉನ್ಕೋ ಭಿ ಪ್ರಾಪ್ತಿ ಭೋಜ ಲೆಕ್ಕಾಚಾರದಲ್ಲಿ ಬರ್ತದೆ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, संकल्प, बोल, समय और शक्तियों का खजाना इन सब को व्यर्थ करने से व्यर्थ का बोझ चढ़ता है. संकल्प, मातु, समय, शक्तिಗಳ ಖಜಾನೆ इन सब को व्यर्थ करने से व्यर्थ बोझ चढ़ता है. ಸಮಯ ಇವೆಲ್ಲ ವ್ಯರ್ಥ ಮಾಡಿದ್ವಿ ಅಂದ್ರೆ ಅದು ಮತ್ತು ಭಾರ. ನೋಡ್ರಿ ಬಾಬಾ ಹೇಳ್ತಾರೆ, ನಾವು ಸಮಯ ಮಾಡಲಿಲ್ಲ, ಸಮಯ ವ್ಯರ್ಥ ಮಾಡಿದ್ರ ಭೋಜನ ನಮ್ಮ ಮೇಲೆ ಕೊಡ್ತದಂತ. ಅರ್ಥ ಆಗ್ಲಿಕ್ಕತ್ತದ? ಒಂದು ಕ್ಷಣ ಬಾಬಾ ನೆನಪು ಮಾಡಲಿಲ್ಲ ಅಂದ್ರೂ ಅದು ಮತ್ತೆ ನಮ್ಮ ಮೇಲೆ ಭೋಜ ಅಂತ. ऐसे ही जब यह मर्जीवा जीवन का समय बाप ने विश्व की सेवा अर्थ दिया है तो सर्वशक्तियाँ स्वयं के व विश्व के कल्याण अर्थ दी है. मन शुद्ध संकल्प करने के लिए दिया है. ನೋಡಿ ಬಾಬಾ, ಎಂದು ನಾವು ಬ್ರಾಹ್ಮಣ ಜನ್ಮ ತಗೊಂಡ್ವಿ ಅವತ್ತಿನ ಸಮಯದಿಂದ ಬಾಬಾ ನಮ್ಮನ್ನು ಎದಕ್ಕೆ ನಿಮಿತ್ತ ಮಾಡಿದ್ದಾರೆ? ವಿಶ್ವದ ಸೇವಾ ನಿಮಿತ್ತರನ್ನಾಗಿ ಮಾಡಿದ್ದಾರೆ. ಸರ್ವಶಕ್ತಿಗಳನ್ನು ಎದಕ್ಕೆ ಕೊಟ್ಟಿದ್ದಾರೆ ಬಾಬಾ? ವಿಶ್ವದ ಕಲ್ಯಾಣಕ್ಕಾಗಿ ಕೊಟ್ಟಿದ್ದಾರೆ. ಮನ್ ಶುದ್ಧ ಸಂಕಲ್ಪ ಕರ್ನೆ ಕೆ ಲಿಯೆ, ನನ್ನ ಮನಸ್ಸು ಶುದ್ಧ ಮಾಡೋದಕ್ಕಾಗಿ ದಿಯಾ ಹೇ, और यह तन ವಿಶ್ವ ಕಲ್ಯಾಣ ಕಿ ಸೇವಾ ಕೆ ಲಿಯೆ ದಿಯಾ ಹೇ. ಈ ದೇಹವನ್ನು ಯಾವುದಕ್ಕೆ ಕೊಟ್ಟಿದ್ದಾರೆ ಬಾಬಾ? ವಿಶ್ವದ ಕಲ್ಯಾಣ ಮಾಡೋಕ್ಕೆ. आप सबने तन मन और धन जो दे दिया है तो वह आपका है क्या? ಈ ಸದ್ಯ ನಿಮ್ಮ ಹತ್ರ ಏನಿದೆಯಲ್ಲ ಅದು ಎದಕ್ಕೆ ಕೊಟ್ಟಿದ್ದೀನಿ ಕೇಳತ್ತಾರೆ ಬಾಬಾ. ಆಪ್ಕಾ ಹೇ ಕ್ಯಾ ವೋ? ಸತ್ರ ನಿಮ್ಮ ಹತ್ರ ಏನಿಲ್ಲದ? ಮಕ್ಕಳಿದ್ದಾವೆ, ಸಂಪತ್ತಿದೆ, ಮನೆ ಇದೆ, ಯಾಕೆ ಕೊಟ್ಟಿದ್ದೀನಿ? जो अर्पण किया वह बाप का हो गया. ಎಲ್ಲವನ್ನ ಪರಮಾತ್ಮನಿಗೆ ಅರ್ಪಣೆ ಮಾಡಿದ್ರೆ ಅದು ಬಾಬಂದ ಆಯಿತು. ಬಾಪ್ ನೇ ಫಿರ್ ವಹ ವಿಶ್ವ ಸೇವಾ ಕೆ ಲಿಯೆ ದಿಯಾ ಹೇ, ಬಾಬಾ ಕೊಟ್ಟಿರೋದು ಎದಕ್ಕೆ? ವಿಶ್ವದ ಸೇವೆಗಾಗಿ. श्रेष्ठ संकल्प से वायुमंडल और वातावरण को शुद्ध करने के लिए मन दिया है. ಮನಸ್ಸು ಸರಿಯಾಗಿನ ಐತಿ ಅಂದರೆ ಎದಕ್ಕೆ ಕೊಟ್ಟಿದ್ದೀನಿ ನಾನು ನಿಮಗೆ? ವಾಯುಮಂಡಲವನ್ನು ಶುದ್ಧ ಮಾಡಕ್ಕೆ ಕೊಟ್ಟಿದ್ದೀನಿ. ಐಸೆ ಈಶ್ವರ್ಯ ದೇನ್ಕೋ, ಇಷ್ಟೆಲ್ಲ ಬಾಬಾ ಈಶ್ವರ ಕೊಟ್ಟಿದ್ದಾನೆ. ಅರ್ಥಾತ್ ईश्वर द्वारा दी गई वस्तु को यदि व्यर्थ में लगाते हो तो बोझ नहीं चढ़ेगा. ಬಾಬಾ ಹೇಳ್ತಾರೆ, ಈ ಬ್ರಹ್ಮಕುಮಾರಿ ಸೆಂಟ್ರ್ ಒಳಗಿದಾರಲ್ಲ ಅವ್ರಿಗೆಲ್ಲ ಈಗೇನಿದೆ ಆರಾಮಾಗಿದ್ದಾರಲ್ಲ, ಅದೆಲ್ಲ ಎದಕ್ಕೆ ಕೊಟ್ಟಿದ್ದೀನಿ ನಿಮಗೆ ಅಂತ ಕೇಳ್ತಾರೆ ಬಾಬಾ. ನೀವು ಆರಾಮಾಗಿ ಕೂಡ ಕೊಟ್ಟಿಲ್ಲ ನಾನು ಇದನ್ನೆಲ್ಲ ಬಳಕೆ ಮಾಡ್ಕೊಂಡು ನೀವೇನು ಮಾಡಬೇಕಾಗಿದೆ? ವಿಶ್ವದ ಕಲ್ಯಾಣ ಮಾಡಬೇಕಾಗಿದೆ. ಅವರಷ್ಟೇ ಅಲ್ಲ, ಈ ನಮ್ಮ ಮನೆಯೊಳಗೂ ಲೌಕಿಕದಲ್ಲಿನೋ ಏನೇನು ಕೊಟ್ಟಿದ್ದಾನೋ ಅದನ್ನು ಎದಕ್ಕೆ ಹಾಕಬೇಕಾಗಿದೆ? ಇಲ್ಲ ಅಂದರೆ ಏನಾಗ್ತದೆ ಅಂತ ಹೇಳಿದ್ರೆ ಬಾಬಾ, बोझ आगते. आजकल भी जड़ मूर्तियाँ द्वारा व मंदिरों में जो थोड़ा सा प्रसाद भी मिलता है तो उसको कभी व्यर्थ नहीं गंवाते हैं. ಸೊ ನಮ್ಗೆ ಸಿಕ್ಕಿದ್ದೆಲ್ಲ ಏನಂತ ಹಂಗಾಗ್ತದು? ಪ್ರಸಾದ. ಹಣನೂ ಪ್ರಸಾದ, ಮನನೂ ಪ್ರಸಾದ, ದೇಹನೂ ಪ್ರಸಾದ, ಎಲ್ಲ ಕೊಟ್ಟಿರೋದು ಯಾರು? ಪರಮಾತ್ಮನ ಪ್ರಸಾದ. ಅಗರ್ ಜರಾ ಸಾ
कण भी पाँव में गिर जाता है तो पाप समझ मस्तक से लगाकर ಸ್ವೀಕಾರ करते हैं. ಮಾಡ್ತೀವಲ್ಲ, ಕೆಳಗೆ ಬಿತ್ತು ಅಂತಂದ್ರೆ ತಗೊಂಡು ನಮಸ್ಕಾರ ಮಾಡಿ ಮತ್ತೇನು ಮಾಡ್ತೀವಿ, ತಿಂದುಬಿಡ್ತೀವಿ. अनेकों के मुख में डाल प्रसाद को सफल करने का पुरुषार्थ करेंगे और उसे व्यर्थ नहीं गवाएंगे. ಅವ ಹೇಳ್ತಾರೆ, ಬಹಳಷ್ಟು ಮಂದಿ ಬಾಯಿನಲ್ಲಿ ಆ ಪ್ರಸಾದ ಹಾಕಿ ಏನು ಮಾಡ್ತೀರಾ, ಸಫಲ್ ಮಾಡ್ಕೊಳ್ತಕ್ಕಂಥ ಪುರುಷಾರ್ಥ ಮಾಡಿದರೆ ನೀವು ವ್ಯರ್ಥ ಆಗೋದಿಲ್ಲ ಅಂತಾರೆ ಬಾಬಾ. यह स्वयं बाप द्वारा मिली हुई जो वस्तु मन तन परमात्म प्रसाद हो गया, क्या इसको व्यर्थ करने का बोझ नहीं चढ़ेगा. जैसे समय की गति गहन होती जा रही है. ನಾವಿನ್ನೂ ಬದುಕಿದ್ದೀವಿ ಅಂದರೆ ಏನರ್ಥ, ಬಾಬಾ ನಮಗೆ ಸಮಯ ಕೊಟ್ಟಿದ್ದಾನೆ. ಎಷ್ಟು ದಿನ ಬದುಕ್ತೀವೋ ಗೊತ್ತಿಲ್ಲ. ಆ ಸಮಯ ಏನು ಮಾಡಬೇಕಾಗಿದೆ, ಸಫಲ್ ಮಾಡ್ಕೋಬೇಕು. जैसे समय की गति गहन होती जा रही है तो वैसे ही अब पुरुषार्थ की प्राप्ति और भोज की गति भी गहन होती जा रही है. इसको ही कहा जाता है कि कर्मों की गति अति गुह्य है. गहन, समय की गहन, गति की गहन. ಸಮಯದ ವೇಗ ಭಾಳ ಆಗ್ತಿದೆ ಅಂದರೆ ಅದಕ್ಕೆ ಒಳಗಡೆ ಸೂಕ್ಷ್ಮತೆ ಅರಿತುಕೊಳ್ಬೇಕು. ಪುರುಷಾರ್ಥದ ಪ್ರಾಪ್ತಿನೂ ಕೂಡ ಏನಿರಬೇಕು, ಸೂಕ್ಷ್ಮ ಆಗಬೇಕು, ಮಹೀನ್ ಆಗಬೇಕು. ಬಾಬಾ ಹೇಳ್ತಾರೆ, तो आज कर्मों की गुह्य गति सुना रहे हैं कि जिससे ही सद्गति पा सकेंगे. ಬಾಬಾ ಇವತ್ತು ಕರ್ಮಗಳ ಗುಪ್ತ ಗುಹ್ಯವಾದ ರಹಸ್ಯದ ಗತಿಯನ್ನು ಬಾಬಾ ಹೇಳ್ತಿದ್ದಾರೆ. ಅದರಿಂದ ಸದ್ಗತಿಯನ್ನು ಪಡಿತೀರಾ. अब समझा कि निशाने के समीप की निशानियाँ क्या है व निशाने के समीप जाने की विधि क्या है. ನಿಶಾನೆ ಅಂದ್ರೇನು, ನಿಶಾನೆ ಸಮೀಪ ಹೋಗೋದಂದ್ರೇನು, ಸಮೀಪ ಹೋಗೋಕ್ಕೆ ವಿಧಿ ಏನು ಅಂತ ಬಾಬಾ ಹೇಳಿದ್ರಲ್ಲ. ಬಾಪ್ ದಾದಾ ಕೋ ಭೀ ರೆಹಮ್ ಪಡ್ತಾ ಹೈ. ಇಷ್ಟೆಲ್ಲ ಹೇಳ್ತೀನಿ ಮಕ್ಕಳಿಗೆ, ಆದರೂ ಹಿಂಗಿದಾವಲ್ಲ ಇವು ಅಂತ ಬಾಬಾಗ ಪಾಪ ಅನಿಸ್ತದೆ. ಬಾಬಾ ಹೇಳ್ತಾರೆ, ಸಭಿ ಕೋ ಅಭಿ ಸೆ ಸಂಪೂರ್ಣ ಬನಾ ದೇವೆ. ಎಷ್ಟು ರೆಹಮ್ ಬರ್ತದಂತಂದರೆ ಬಾಬಾಗೆ ಎಲ್ಲರನ್ನ ಹೀಗೆ ಸಂಪೂರ್ಣ ಮಾಡಿಬಿಡಬೇಕು ಅಂತ ಇಚ್ಛೆ. ಲೇಕಿನ್ ರಚಯಿತಾ ಭೀ ಮರ್ಯಾದಾओं ವ ಈಶ್ವರ್ಯ ನಿಯಮೋ ಮೇ ಬಂಧಾ ಹುआ है. ಮಕ್ಕಳಿಷ್ಟೆಲ್ಲ ಒದ್ದಾಡೋದು ನೋಡಿ ಅವನಿಗೂ ಸಂಕಟ ಆಗ್ತದೆ ಬಾಬಾಗ. ಆದರೆ ಬಾಬಾನೂ ಕೂಡ ಏನಾಗಿದ್ದಾರೆ, ನಿಯಮಕ್ಕೆ ಬಂಧಿತ, ಈಶ್ವರನೇ ಬಂಧಿತ ಇದ್ದಾನೆ ನಿಯಮಕ್ಕೆ. ಎಲ್ಲವೂ ನಿಯಮಾನುಸಾರವಾಗಿಯೇ ನಡಿಬೇಕಾಗ್ತದೆ. ಬಾಪ್ ಈ ಮರ್ಯಾದಾओं का उल्लंघन नहीं कर सकते. ಭಲೆ ಇಡೀ ವಿಶ್ವದ ಒಡೆಯ ಇರ್ಬೋದು, ಅವನು ಕೂಡ ನಿಯಮ ಉಲ್ಲಂಘನೆ ಮಾಡೋಕ್ಕೆ ಬರೋದಿಲ್ಲ. ಬಾಬಾ ಹೇಳ್ತಾರೆ, जो करेगा वह पावेगा. यह मर्यादा बाप को पूर्ण करनी पड़ती है. ಬಾಬಾ ಏನು ಹೇಳ್ತಾರೆ ಬಾಬಾ, ಜೋ ಕರೇಗಾ ವಹಿ ಪಾಯೇಗಾ. ಇದು ನಿಯಮ. ಇದು ಅವರೇ ಮಾಡಿ ಅವರೇ ಪಡ್ಕೊಳ್ಳಿ ಅನ್ನೋ ನಿಯಮ ಬಾಬಾಗ. ಬಾಬಾ ಮಾಡೋದಲ್ಲ. ಬಾಬಾ ಮಾಡಿದ್ರೆ ನಾವೇನು ಮಾಡ್ದಂಗೆ. ಜೋ ಕರೇಗಾ ವಹ ಪಾಯೇಗಾ. ಯಹ ಮರ್ಯಾದಾ बाप को पूर्ण करनी पड़ती है. हाँ, इतनी मार्जिन है कि जो एक का 100 गुना दे देते हैं. ಆ ಕಡೆ ಮಾಡಿದ್ರೆ 100 ಗುಣ ದಂಡ ಸಿಗ್ತದೆ. ಇಲ್ಲಿ ನೀವು ಒಂದು ಮಾಡಿದ್ರೆ 100 ಪಟ್ಟು ಸಿಗುತ್ತೆ. ಆ ಮಾರ್ಜಿನ್ ಇದೆ. ಆದರೆ ಮಾಡೋದು ನಾವೇ ಮಾಡಬೇಕು. ಅದಿರ್ತ ಹಿಮ್ಮತ್ತೆ ಬಚ್ಚೆ ಮದದೆ ಬಾಪ್. ನೀವು ಒಂದು ಹೆಜ್ಜೆ ಇಡು ಮೊದಲು, ಹಿಂದೆ 1000 ಹೆಜ್ಜೆ ನಾನು ಹಿಂಗೆ ಇಡು. ಈಗ ಎಲ್ಲೋ ಸಿಕ್ಕಾಕೊಂಡು ಬಿದ್ದಿರ್ತಾರೆ ನೋಡ್ರಿ. ಸಿಕ್ಕಾಕೊಂಡು ಬಿದ್ದಾಗ ನಾವು ಸಿಕ್ಕಾಕೊಂಡು ಬಿದ್ದೀನಿ ಅಂತ ಅಲ್ಲೇ ಬಿದ್ದರೆ ಯಾರು ಎತ್ತುತ್ತಾರ? ಯಾರೂ ಕೈ ಹಿಡೋದಿಲ್ಲ. ನೀ ಮುಂದಕ್ಕೆ ಬಾ, ಕೈ ಕೊಡು ಅಂದಾಗೇನು ಮಾಡಿಬಿಡ್ತೀವಿ, ಜಕ್ಕೊಂಡು ಬಿಡ್ತೀವಿ. ಹಾಗೆ ಭಾವನ ಮಾಡ್ತಾರೆ. ನೀವೊಂದು ಹೆಜ್ಜೆ ಇಡು ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, जो हाँ इतनी मार्जिन है कि जो एक का 100 गुना दे देते हैं. हिम्मत करने पर मदद कर सकते हैं. ಮೊದಲು ಧೈರ್ಯ ಮಾಡಬೇಕು. ಬಾಕಿ ಅವ್ರು ಕುछ नहीं कर सकते हैं. ಮೊದಲು ಸಂಕಲ್ಪ ಮಾಡು, ಒಂದು ಹೆಜ್ಜೆ ಮುಂದಿಡು.
ಮುಂದೆ ನೀವು ವಿಚಾರ ಮಾಡಬೇಡ, ಮುಂದೆ ಯಾರಿಗೆ ಬಿಟ್ಬಿಡ್ದ? बाबा को। ऐसे हिम्मत और उल्लास में रहने वाले, सदा निश्चय बुद्धि विजयी बनने वाले, निशाने के समीप पहुंची हुई आत्मा, सदा नशे में रहने वाले आत्माएं, व्यर्थ को समर्थ बनाने वाले आत्माएं, हर सेकंड और हर संकल्प को सफल करने वाली सफलता मूर्त आत्माओं को बाप दादा का याद प्यार और गुड नाइट। नमस्ते 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 बाबा, नमस्ते। अच्छा, ओम शांति।